ಈಗ ನಮ್ಮ ಜೊತೆಗೆ ಕೀರ್ತಿ ಗಣೇಶ್ ಅವರು NSUIನ ರಾಜ್ಯಾಧ್ಯಕ್ಷರು ಜಾಯ್ನ್ ಆದರು. ಕೀರ್ತಿ ಗಣೇಶ್ ಅವರು ನಮಸ್ಕಾರ. ತಮ್ಮ ಒಪಿನಿಯನ್ ಏನು? ನಾನು ಡೆವಿಲ್ಸ್ ಅಡ್ವೊಕೇಟ್ ಪಾತ್ರವನ್ನು ಮಾಡ್ತಾ ಇದ್ದೀನಿ ಇಲ್ಲಿ. ಯಾಕಂತಂದ್ರೆ ವಿರೋಧ ಮಾಡೋರು ಯಾರೂ ಇಲ್ಲ, ನೀವು ಮೂವರು ಅದರ ಪರ ಇದ್ದೀರಿ. ನಾನು ಅದಕ್ಕೆ ಕೇಳ್ತಾ ಇದ್ದೀನಿ, ಯಾಕೆ ಮಾಡಬೇಕು, ಎಲೆಕ್ಷನ್ ಅಗತ್ಯ ಏನಿದೆ ಅಂತ. ಸರ್, ಈಗ ನೀವು ಮಾತಾಡ್ತಾ ಇದ್ರಿ, ಈಗ ಜಗಳ ಆಗುತ್ತೆ, ಮತ್ತೊಂದಾಗುತ್ತೆ, ಮಗದೊಂದಾಗುತ್ತೆ ಅಂತ. ಸರ್, ಈಗ ಸಿಂಪಲಾಗಿ ಒಂದು ಮಾತಾಡೋಣ. ಎಲ್ಲ ಫೀಲ್ಡಲ್ಲೂ ಕಾಂಪಿಟೇಷನ್ ಇದೆ, ಎಲ್ಲ ಫೀಲ್ಡಲ್ಲೂ ಲೀಡರ್ಶಿಪ್ ಬೇಕೇ ಬೇಕು. ಸೊ ಒಂದು ಅವಕಾಶ, ಈಗ ಎಲ್ಲ ಸ್ಟೇಟಲ್ಲೂ ಎಲೆಕ್ಷನ್ಸ್ ಇದೆ. ಗುಜರಾತಲ್ಲಿದೆ, ರಾಜಸ್ಥಾನಲ್ಲಿದೆ, ಡೆಲ್ಲಿ ಯೂನಿವರ್ಸಿಟಿನಲ್ಲಿದೆ. ಹಾಗಂತಂದರೆ ಇಲ್ಲಿಂದ ಕರ್ನಾಟಕದಿಂದ ಸುಮಾರು ಜನ ಡೆಲ್ಲಿ ಯೂನಿವರ್ಸಿಟಿಗೆ ಹೋಗ್ತಾರೆ ಓದೋದಕ್ಕೆ. ಹಾಗಂತ ಅಲ್ಲಿ ವಿದ್ಯಾಭ್ಯಾಸ ನಡೀತಾ ಇಲ್ಲ ಅಂತನಾ? ನಮ್ಮ ಪ್ರಶ್ನೆ ಇಷ್ಟೇ. ಕಾಲೇಜ್ ಕ್ಯಾಂಪಸಲ್ಲಿ ಚುನಾವಣೆ ತಂದಿದ್ದಾರೆ. ಈಗ ಸ್ಪೋರ್ಟ್ಸ್ ನಡೆಯುತ್ತೆ, ಅದೊಂದು ಭಾಗ, ಅದೊಂದು ಟೈಮು. ಫೆಸ್ಟ್ ನಡೆಯುತ್ತೆ, ಕಲ್ಚರಲ್, ಅಲ್ಲೂ ಕಾಂಪಿಟೇಷನ್ ಇರುತ್ತೆ. ಅಲ್ಲೂ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ಇರುತ್ತೆ, ಸ್ಪೋರ್ಟ್ಸು ಇರುತ್ತೆ. ಇದು ಒಂದು ಕಾಂಪಿಟೇಷನ್ ರೀತಿಯೇ ನೀವು ಯಾಕೆ ತಗೊಳಲ್ಲ? ವಿದ್ಯಾರ್ಥಿಗಳ ಸಮಸ್ಯೆ ಏನೇ ಇದ್ರೂ ಅವರು ಒಂದು ಲೀಡರ್ಶಿಪ್ ಯಾವ ರೀತಿನಲ್ಲಿ ತಗೊಂಡು ಹೋಗ್ಬೋದು, ಯಾವ ರೀತಿನಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಅಡ್ರೆಸ್ ಮಾಡೋದಕ್ಕೆ ಆಡಳಿತ ಮಂಡಳಿ ಸಮಸ್ಯೆ ಒಂದೇ ಅಂತಲ್ಲ, ಉಪನ್ಯಾಸಕರಿದ್ದಾರೆ, ಮಧ್ಯದಲ್ಲಿ ಒಬ್ಬ ಮಿಡಲ್ ಮ್ಯಾನ್ ಅಗತ್ಯ. ಸಮಸ್ಯೆ ಒಂದೇ ಅಲ್ಲ, ಒಂದು ಲೀಡರ್ಶಿಪ್ ಇರಬೇಕಲ್ಲ. ಈಗ ಒಂದು ಕಾಲೇಜಲ್ಲಿ ಅತ್ಯಂತ ಜಾಸ್ತಿ ಜನ ಇರೋದು ಸ್ಟೂಡೆಂಟ್ಸೇ ಮೇಜರ್ ಸ್ಟೇಕ್ ಹೋಲ್ಡರ್ಸು, ಟೀಚರ್ಸ್ ಅಂತೂ ಅಲ್ಲ. ಅವರಲ್ಲಿ ಒಂದು ಎಲೆಕ್ಷನ್ ನಡೆದ್ರೆ ಏನೋ ಒಂದು ಲೀಡರ್ಶಿಪ್ನ ಡೆವಲಪ್ಮೆಂಟ್ ಆಗೋದ್ರಲ್ಲಿ ಏನು ತಪ್ಪಿದೆ? ಅದು ನಮ್ಮ ವಿದ್ಯಾರ್ಥಿ ಸಮೂಹದ ಒಂದು ಪ್ರಶ್ನೆ. ಹಾಗಾಗಿ ಸರ್ಕಾರ ಅದಕ್ಕೆ ಸ್ಪಂದನೆ ಮಾಡಿ ಇವತ್ತು ರಾಜ್ಯ ಸರ್ಕಾರ ರಾಹುಲ್ ಗಾಂಧಿ ಅವರೊಂದು ಪತ್ರ ಬರೆದ್ರು, ಮಾನ್ಯ DK ಶಿವಕುಮಾರ್ ಅವ್ರಿಗೆ, ಸಿದ್ದರಾಮಯ್ಯ ಅವ್ರಿಗೆ. ಅದರಂತೆ ಇವತ್ತು ಚುನಾವಣೆಯನ್ನು ಜಾರಿ ಮಾಡಿದ್ದಾರೆ. ಅಲ್ಲ, ಪ್ರಶ್ನೆ ಏನು ಬರುತ್ತೆ ಅಂತಂದರೆ, 89ರಲ್ಲಿ ಇದನ್ನು ನಿಷೇಧ ಮಾಡೋದಕ್ಕೆ ಕಾರಣ ಆಗಿದ್ದು ಅದೇ. ಕ್ಯಾಂಪಸ್ಗಳು ಗಲಾಟೆಯ ಕೇಂದ್ರಗಳಾಗಿ ಬದಲಾಗ್ಬಿಡ್ತು, ಹೊಡೆದಾಟ ಬಡಿದಾಟಗಳು ಶುರುವಾಯಿತು. ಇದಕ್ಕೆ ಮತ್ತೆ ನಾವು ಅವಕಾಶ ಕೊಡಬೇಕಾ? ಶಾಂತವಾಗಿರುವಂಥ ಕ್ಯಾಂಪಸ್ಗಳಿಗೆ ನಾವು ಬೆಂಕಿ ಹಚ್ಚೋ ಕೆಲಸ ಯಾಕೆ ಮಾಡಬೇಕು? ಸರ್, ಈಗ ಹಾಗಂತಂದರೆ ಚುನಾವಣೆದಲ್ಲೂ, ಸಾರ್ವಜನಿಕ ಚುನಾವಣೆದಲ್ಲೂ ಸಹ ಗಲಾಟೆ ಗಲಭೆಗಳು ಆಗೇ ಆಗುತ್ತೆ. ಹಾಗಂತ ಅದನ್ನ ನಿಲ್ಸೋಕ್ಕಾಗುತ್ತಾ? ಆಗೋದಿಲ್ಲ ಸರ್. ಯಾವ್ಯಾವ ಪರಿಸ್ಥಿತಿನಲ್ಲಿ ಅದು ವಿಕೋಪಕ್ಕೆ ಹೋಗೋದಾಗ ಅದನ್ನ ನಿಯಂತ್ರಣ ಮಾಡಿ ಮತ್ತೊಂದು ಪಾಲಿಸಿನ ಬಿಡಬೇಕಾಗಿತ್ತು, ಅದನ್ನ ಆಗಿಲ್ಲ. ಈಗ 20 ವರ್ಷ ಏನು ಆದಮೇಲೆ ಮಾಡಿದ್ದಾರೆ, ಅದನ್ನ ನಾವೆಲ್ಲ ಸ್ವಾಗತ ಮಾಡಬೇಕಾಗಿದೆ. ವಿದ್ಯಾರ್ಥಿಗಳಿಗೂ ಒಂದು ಅವಕಾಶ ಸಿಕ್ಕಿದೆ, ಒಂದು ವೇದಿಕೆ ಸಿಕ್ಕಿದೆ. ಈಗ ನೀವು ನಿಮ್ಮ ಮಾಧ್ಯಮದಲ್ಲಿ ಆಗಿರ್ಬೋದು, ಸಾಕಷ್ಟು ಮಾಧ್ಯಮದಲ್ಲೇ ಆಗಿರ್ಬೋದು, ನೀವು ಹೋಗಿ ವಿದ್ಯಾರ್ಥಿಗಳಿಗೆ ಒಂದು ಮೈಕ್ ಹಿಡಿತೀರ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯಾರು, ಪ್ರಧಾನಮಂತ್ರಿಗಳು ಯಾರು ಹೇಳೋದಕ್ಕೆ ಆಗೋದಿಲ್ಲ. ನೀವು ಯಾವುದೇ ಒಂದು ವಿದ್ಯಾರ್ಥಿಗಳಲ್ಲಿ ಎಲೆಕ್ಷನ್ ಮಾಡಿದ್ರೆಲ್ಲ ಜ್ಞಾನ ಬಂದುಬಿಡುತ್ತೆ ಅಂತ ಸರ್. 100% ಯಾಕೆ ಬರೋದು? ಕಾಲೇಜ್ ಕ್ಯಾಂಪಸ್ ಅಲ್ಲಿ ಎಲೆಕ್ಷನ್ ಆದರೆ ನನ್ನ ಜ್ಞಾನ ವೃದ್ಧಿಸುತ್ತೆ ಅಂತ ಹೆಂಗದು ಸರ್? ಈಗ ಪ್ರಾಕ್ಟಿಕಲಲ್ಲೂ ಏನು ನಡೀತಾ ಇದೆ, ವಾಸ್ತವದಲ್ಲಿ ಏನು ನಡೀತಾ ಇದೆ ಅಂತ ಥಿಯರಿದಲ್ಲಿ ನೀವು ಓದೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಈಗ ನೀವು BA ಜರ್ನಲಿಸಮ್ ಮಾಡಿರ್ತೀರ, ನೀವು ಬುಕ್ ಓದಿರೋದೇ ಬೇರೆ. ಇಲ್ಲಿ ಬಂದು ತಾವು ಇಲ್ಲಿ ಎಕ್ಸ್ಪೀರಿಯನ್ಸ್ ಆದಾಗೆ ಇಲ್ಲಿನ ವ್ಯವಸ್ಥೆಗಳು ನೀವು ಯಾವ ಥರ ಅನುಗುಣ ಆಗಬೇಕು ಅಂತ ತಾನೇ ತಮಗೆ ಅವಾಗ ಎಲೆಕ್ಷನ್ ಇಂದ ಅದು ಏನಾಗುತ್ತೆ? ಪ್ರಾಕ್ಟಿಕಲ್ ನಾಲೆಜ್ ಎಲೆಕ್ಷನ್ ಇಂದ ಏನು ಸಿಗುತ್ತೆ ಸರ್? ಯಾವ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ಒಂದು ಪರಿಚಯ ಆಗುತ್ತಲ್ವ, ಯಾವ ಥರ ಇರುತ್ತೆ, ಜನ ಯಾವ ಥರ ಇರ್ತಾರೆ, ಒಬ್ಬೊಬ್ರು ಯಾವ ಥರ ಮೈಂಡ್ ಸೆಟ್ ಇರುತ್ತೆ. ಈಗ ಜರ್ನಲಿಸಮ್ ಮಾಡ್ತಾರೆ, ಸೈಕಾಲಜಿ ಓದ್ತಾರೆ. ಈಗ ಅಷ್ಟೊಂದು ಜನ ಒಂದು ಲೀಡರ್ಶಿಪ್, ಅಷ್ಟೊಂದು ಜನ ಮಾತಾಡಬೇಕಾದ್ರೆ ನಿಮ್ಗೊಂದು ನಾಲೆಜ್ ಬರುತ್ತಲ್ಲ. ಈಗ ಎಷ್ಟೋ ಜನಕ್ಕೆ ನೀವೇ ಆಗಿರ್ಬೋದು, ಬೆಂಗಳೂರು ಸಿಟಿನಲ್ಲಿ ಆಗಿರ್ಬೋದು, ಪಕ್ಕದ ಮನೆಯವ್ರು ಯಾರು ಅಂತ ಗೊತ್ತಿರೋದಿಲ್ಲ. ಆ ಮಟ್ಟಕ್ಕೆ ಇಲ್ಲ ನಿಮ್ಮ ಮಾಧ್ಯಮದಲ್ಲಿ ಎಷ್ಟೋ ಸಲ ಆ ಥರ ಒಂದು ಸನ್ನಿವೇಶಗಳು ತಾವೇ ತೋರಿಸ್ತಾ ಇರ್ತೀರ. ಸೊ ಮತ್ತೊಂದು ಅಷ್ಟೇ, ಎಷ್ಟೋ ಜನ ವಿದ್ಯಾರ್ಥಿಗಳು ಪರಿಚಯ ಆಗ್ತಾರೆ, ಒಂದು ಕ್ಯಾಂಪಸ್ ಗೆಟ್ ಟುಗೆದರ್ ಆಗುತ್ತೆ, ವಿಚಾರಧಾರೆಗಳನ್ನ ಹಂಚ್ಕೊತಾರೆ. ಸುಮಾರು ಪಾಸಿಟಿವ್ನೆಸ್ ಇದೆ ಸರ್. ನೀವು ಬರೀ ನೆಗೆಟಿವ್ ಬಗ್ಗೆನೇ ನೋಡ್ತಾ ಇದ್ದೀರಾ. ಇದ್ರಲ್ಲಿ ಆಗಂತ ಪಾಸಿಟಿವ್ ಹೇಳಿ ಅಂತಾನೆ ಕೂರಿಸಿದ್ದೀನಿ ನಿಮ್ಮನ್ನ. ನಾನು ಯಾಕೆ ನೆಗೆಟಿವ್ ಕೇಳ್ತಾ ಇದ್ದೀನಿ ಅಂತಂದ್ರೆ, ನೆಗೆಟಿವ್ ಹೇಳೋದಕ್ಕೆ ಯಾರು ಇಲ್ಲ, ಅದಕ್ಕೆ ನಾನು ನೆಗೆಟಿವ್ ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ. ಹೌದು. ಎಸ್ ಆದಿತ್ಯ, ಪ್ರಶ್ನೆ ಇರೋದು ಕಾಲೇಜು ಕ್ಯಾಂಪಸ್ಗಳು ಹೊಡೆದಾಟದ ಕೇಂದ್ರಗಳಾಗಬಾರ್ದು ಅಂತ. ಯಾಕಂತಂದ್ರೆ ನಾನು ವಿದ್ಯಾರ್ಥಿಯಾಗೇ ಬಂದವನು, ನಮ್ಮ ಕಾಲೇಜಲ್ಲಿ ನಡೀತಾ ಇತ್ತು ಎಲೆಕ್ಷನ್. ಎಲ್ಲಿವರೆಗೆ ಅಂತಂದ್ರೆ ಕುಡಿಸೋ ಕಲ್ಚರ್ ಎಲ್ಲ ಸ್ಟಾರ್ಟ್ ಆಗಿಬಿಡ್ತು. ಕೊನೆಗೆ ವಿದ್ಯಾರ್ಥಿಗಳು ವೋಟ್ ಹಾಕು ಅಂತಂದ್ರೆ ಬಾರಿ ಕರ್ಕೊಂಡು ಹೋಗೋದು, ಇಂಥದ್ದೆಲ್ಲ ಆಗ್ತಾ ಇತ್ತು. ಕೆಲ ಕಾಲೇಜುಗಳಲ್ಲಿ ಇವತ್ತು ಎಲೆಕ್ಷನ್ಗಳು ಆಗ್ತಿದ್ದಾವೆ, ನಿಮ್ಗೆ ಗೊತ್ತಿರ್ಬೋದು. ಸೊ ಈ ಕಲ್ಚರ್ ಸ್ಟಾರ್ಟ್ ಆಗಿಬಿಡ್ತು. ಇದು ಇಲ್ಲಿ ಮತ್ತೆ ಎಲ್ಲ ಕಾಲೇಜುಗಳಲ್ಲಿ ಇದೇ ಕಲ್ಚರ್ ಸ್ಟಾರ್ಟ್ ಆಗಿಬಿಟ್ರೆ ಇದ್ರಿಂದ ಏನು ಅನುಕೂಲ ಏನಾಯಿತು? ವಿದ್ಯಾರ್ಥಿಗಳನ್ನ ಬಾರಿ ಕರ್ಕೊಂಡು ಹೋಗು, ಓಟ್ ಹಾಕು ಅಂತ ಅನ್ನೋದು ಇಲ್ಲೇನಾಗ್ತಿದೆಯೋ ಅಲ್ಲೂ ಕ್ಯಾಂಪಸ್ಸಲ್ಲೂ ಅದೇ ಆಗಿಬಿಟ್ರೆ, ದುಡ್ಡು ಹಂಚೋದು ಇದಾಗ್ಬಿಟ್ರೆ ಇದನ್ನು ಹೇಗೆ ತಡೀತೀರಿ ಸರ್? ಮುಖ್ಯವಾಗಿ ನೀವು ಹೇಳೋ ಹಾಗೆ ಮೊದಲನೇದಾಗಿ ಎಲ್ಲರೂ ಬಾಯಲ್ಲಿ ಬರ್ತಾ ಇರೋದು ರೌಡಿಸಮ್ ಶುರು ಆಗುತ್ತೆ. ಗ್ಯಾಂಗ್ಸ್ಟಾರ್ಗಳು ಕಾಲೇಜ್ ಒಳಗಡೆ ಎಂಟ್ರಿ ಆಗ್ತಾರೆ, ಗಲಾಟೆ ಗದ್ದಲಗಳು ಶುರು ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. 1989ರಲ್ಲೂ ಅಥವಾ 90ರಲ್ಲಿ
ಅದೇ ರೀತಿ ಆಗಿ ಬ್ಯಾನ್ ಆಯಿತು ಅಂತ ನಮ್ಮೆಲ್ಲರಿಗೂ ಗೊತ್ತಿರೋವಂಥದ್ದು. ಆಗಿನ ಕಾಲದ ಪರಿಸ್ಥಿತಿಯೇ ಬೇರೆ, ಈಗಿನ ಕಾಲದ ಪರಿಸ್ಥಿತಿ ಬೇರೆ. ಅವತ್ತಿಗೆ ನಮಗೆ ತಿಳಿದಿರೋ ಹಾಗೆ ದೊಡ್ಡ ದೊಡ್ಡ ಡಾನ್ಗಳಿದ್ರು, ಅವರು ಪೊಲೀಸರಿಗೂ ಎದುರುಕೊಳ್ಳದೇ ಇರೋವಂಥ ಡಾನ್ಗಳು, ರಾಜಕೀಯ ಪ್ರೇರಿತವಾಗಿ ಅವರೆಲ್ಲ ತುಂಬ ಬಲಿಷ್ಠವಾಗಿದ್ದರು. ಅವತ್ತು ನಮಗೆ ಸೋಷಿಯಲ್ ಮೀಡಿಯಾಗಳಿರಲಿಲ್ಲ, ಮೀಡಿಯಾಗಳು ಸಹ ಇಷ್ಟು ಪರಿಣಾಮವಾಗಿ ನಮ್ಮೆಲ್ಲರಿಗೂ ತಿಳಿತಾ ಇರಲಿಲ್ಲ, ಯಾರು ಒಳ್ಳೆಯವನು ಯಾರು ಕೆಟ್ಟವನು ಅಂತ ತಿಳಿತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಇತ್ತು. ಯಾವುದೇ ತಪ್ಪನ್ನು ಸಾರ್ವಜನಿಕ ತಲುಪಿಸೋಕ್ಕೆ 1 ವರ್ಷ ಬೇಕಾಗೋದು, ಅವನೇನೋ ತಪ್ಪು ಮಾಡಿದ್ದಾನೆ ಅಂತ ಎಲ್ರಿಗೂ ತಿಳಿಸೋಕೆ. ಇವತ್ತು 1 ಸೆಕೆಂಡ್ ಸಾಕು, ಇಡೀ ದೇಶಾದ್ಯಂತ ಇವನು ತಪ್ಪು ಮಾಡಿದ್ದಾನೆ, ಇಷ್ಟೇ ಮಾಡಿದ್ದಾನೆ, ಹಿಂಗೆ ಮಾಡಿ ವಿತ್ ಪ್ರೂಫ್ ನೀವು ತೋರಿಸ್ತೀರಾ ಮೀಡಿಯಾದವರು. ಅವತ್ತಿನ ಪರಿಸ್ಥಿತಿ ಆ ಥರ ಇತ್ತು. ಬಟ್ ಇವತ್ತು ಆ ರೀತಿ ಇಲ್ಲ. ಇವತ್ತು ಕಾನೂನು ಸುವ್ಯವಸ್ಥೆ ಎಲ್ಲ ತುಂಬ ಬಲಿಷ್ಠವಾಗಿದೆ. ಅದರಲ್ಲೂ ಕರ್ನಾಟಕದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬ ಸ್ಟ್ರಾಂಗ್ ಆಗಿದೆ. ರೌಡಿಸಮ್ಗೆ ಅಷ್ಟು ಇದು ಕೊಡ್ತಾ ಇಲ್ಲ ಅವರು, ಏನೋ ಒಂದು ಬೆಂಬಲವನ್ನಾಗಲಿ ಅಥವಾ ಅವ್ರಿಗೆ ಎಂಟರ್ಟೈನ್ ಮಾಡುವಂಥದ್ದಾಗಲಿ ಅದೇನು ಮಾಡ್ತಾ ಇಲ್ಲ. ಸರ್ಕಾರ ಆಗಿರ್ಬೋದು, ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿದೆ, ಯಾವುದೇ ಸರ್ಕಾರ ಕರ್ನಾಟಕ ಬಲಿಷ್ಠವಾಗಿದೆ. ನಾನು ಏನು ಕೇಳಿದೆ ಅಂತಂದ್ರೆ, ಈಗ ಆಮಿಷದ ಪಾಲಿಟಿಕ್ಸ್ ಹೊರಗಡೆ ನಡೆಯುತ್ತೆ, ಅದು ಕ್ಯಾಂಪಸ್ಸಲ್ಲೂ ನಡೆಯುತ್ತೆ. ಇದಾದ್ರೆ ಸರ್ ಆಕ್ಚುಲ್ ಆಗಿ ಏನು ನಿನಗೆ ಇಷ್ಟು ದುಡ್ಡು ಕೊಡ್ತೀನಿ, ವೋಟ್ ಹಾಕು, ಕುಡಿಸ್ತೀನಿ, ವೋಟ್ ಹಾಕು, ಇಂಥದ್ದಾಗ್ಬಿಟ್ರೆ ಅದನ್ನ ಸರ್ಕಾರ ಜವಾಬ್ದಾರಿಯನ್ನು ತಗೋಬೇಕು. ಸರ್ಕಾರ ಜವಾಬ್ದಾರಿ ಕ್ಯಾಂಪಸ್ ಅಲ್ಲಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ. ಅದೇ ಇವಾಗ ಎಷ್ಟು ದುಡ್ಡು ಖರ್ಚು ಮಾಡಬೇಕು, ಮತ್ತೆ ಅದರಲ್ಲಿ ಇದೆ ಲಿಂಗ ಕಮಿಟಿಯಲ್ಲಿ ಇದೆ ಎಷ್ಟು ದುಡ್ಡು ಖರ್ಚು MLA ಇಷ್ಟೇ ಖರ್ಚು ಮಾಡಬೇಕು ಅಂತ ರೂಲ್ಸ್ ಇದೆ. ಎಸ್ ಕರೆಕ್ಟ್. ಎಲ್ಲಿ ಪಾಲನೆ ಯಾಕೆ ಸ್ಟಾಪ್ ಮಾಡಕ್ ಆಗ್ತಾ ಇಲ್ಲ? ಅದೇ ಕೇಳ್ತಾರೆ, ಕ್ಯಾಂಪಸ್ ಅಲ್ಲಿ ಹೆಂಗ್ ಕಂಟ್ರೋಲ್ ಮಾಡ್ತೀರಿ ಅಂತ. ಎಲೆಕ್ಷನ್ ನಾವು ಸ್ಟಾಪ್ ಮಾಡೋಣ ಬಿಡಿ, ಬೇಡ. ಯಾಕಂದ್ರೆ ಅಲ್ಲೂ ಇಲ್ಲಿ ಚಿಕ್ಕದಾಗ ಹಗರಣ ನಡೆದ್ರೆ ಅಲ್ಲಿ ದೊಡ್ಡದಾಗಿ ನಡೆಯುತ್ತೆ. ಇವತ್ತು ನೀವು ಹೇಳ್ತೀರಾ ಇಲ್ಲಿ ಕೊಲೆಗಳಾಗ್ತವೆ ಅಂತ, ಇವತ್ತು MLAಗಳೇ ಕೊಲೆ ಮಾಡ್ತಾ ಇದ್ದಾರೆ, ಜೈಲ್ಗಳಿಗೆ ಹೋಗ್ತಾ ಇದ್ದಾರೆ. ಹಂಗನ್ಬಿಟ್ಟು ನಾವು ಅದನ್ನು ಹಾಳು ಮಾಡ್ಬೇಕಾ ಅಂತ ಕೇಳೋದು ನಾನು. ಕ್ಯಾಂಪಸ್ ಅನ್ನು ಯಾಕೆ ಹಾಳು ಮಾಡಬೇಕು? 18 ವರ್ಷ ಆಗುತ್ತೆ ಸರ್, ನಾನು ವೋಟ್ ಹಾಕ್ಬೇಕಂದ್ರೆ 18 ವರ್ಷ ಆಗುತ್ತೆ. ನಾನು ಆಲ್ಮೋಸ್ಟ್ ವೋಟ್ ಹಾಕ್ಬೇಕಂದ್ರೆ ನನಗೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾನು 23 ವರ್ಷಕ್ಕೆ ವೋಟ್ ಹಾಕ್ತೀನಿ. ನಾನು ಎಜುಕೇಶನ್ ಮುಗಿಸಿ ಹೊರಗಡೆ ಬರ್ತೀನಿ 23 ವರ್ಷಕ್ಕೆ. ನಾನು ಬಂದಾಗ ನಾನು ಯಾರು ವೋಟ್ ಹಾಕಬೇಕು ನನಗೆ ಅದರ ಬಗ್ಗೆ ನಾಲೆಡ್ಜೇ ಗೊತ್ತಿರಲ್ಲ. ನೀವು ಒಂದು ಸೆನ್ಸಸ್ ಮಾಡಿ ಬೇಕಾದ್ರೆ ಇವತ್ತಿನ ಡಿಗ್ರಿ ಕಾಲೇಜು PU ಕಾಲೇಜ್ ವಿದ್ಯಾರ್ಥಿಗಳಿಗೆ ಸೆನ್ಸಸ್ ಮಾಡಿದ್ರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಏನು ಅನ್ಯಾಯ ಆಗ್ತಾ ಇದೆ, ನಮ್ಮ ರಾಜ್ಯಕ್ಕೆ ಏನು ಅನ್ಯಾಯ ಆಗ್ತಾ ಇದೆ, ನಮ್ಮ ಬಜೆಟ್ ಎಷ್ಟು, ನಮ್ಮ ವಿದ್ಯಾಭ್ಯಾಸಕ್ಕೆ ಬಜೆಟ್ ಎಷ್ಟು, ನಮ್ಮ ಮೆಡಿಕಲ್ ಬಜೆಟ್ ಎಷ್ಟು, ಮತ್ತೆ ಇಲ್ಲಿನ ನಾಯಕರ ಹೆಸರುಗಳು, ಇದನ್ನೆಲ್ಲ ಕೇಳಿದ್ರೆ ನಿಮಗೆ ಅವ್ರು ಯಾರಿಗೂ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದು ಯಾರು ಗೊತ್ತಾ? ಇವತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಐಪ್ ತಗೊಂಡು ಬೈಕ್ ರೇಸ್ ಮಾಡೋರು, ಕೆಟ್ಟದಾಗ ಮಾತಾಡೋಂಥವ್ರು, ಟ್ರೆಂಡಿಂಗ್ ಅಲ್ಲಿ ಇರೋರು ಮಾತ್ರ ಗೊತ್ತೇ. ಅಂಥವ್ರು ಮಾಡಬಾರ್ದು ಅಂತಾನೆ ವಿದ್ಯಾವಂತರು ಬುದ್ಧಿವಂತರಿಗೆ ಈ ಒಂದು ರಾಜಕೀಯದ ಬಗ್ಗೆ ತಿಳುವಳಿಕೆ ತಿಳಿಸಬೇಕು. ಇಷ್ಟು ಅನ್ಯಾಯ ಆಗ್ತಾ ಇದೆ, ವಿದ್ಯಾರ್ಥಿಗಳು ಅದಕ್ಕೆ ಧ್ವನಿ ಆಗಬೇಕು. ನಿಮ್ಗೊಂದು ಮಾತಿದೆ ದೊಡ್ಡವ್ರು ಹೇಳಿರೋಂಥದ್ದು, ಏನೋ ವಿದ್ಯಾರ್ಥಿ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತ. ಆ ಒಂದು ಕಾಲಘಟ್ಟವನ್ನ ಮತ್ತೆ ತರಬೇಕು. ವಿದ್ಯಾರ್ಥಿಗಳು ಒಂದು ಸರಿ ರೋಡಿಗಿಳಿದ್ರೆ, ವಿಧಾನಸೌಧ ಮುತ್ತಿಗೆಯನ್ನು ಹಾಕಿದ್ರೆ ಸರ್ಕಾರಗಳು ಅವ್ರಿಗೆ ಕೊಡಬೇಕಾಗಿರುವಂತ ಎಲ್ಲ ಆದ್ಯತೆಗಳನ್ನ, ಅವ್ರಿಗೆ ಕೊಡಬೇಕಾಗಿರುವಂತ ಎಲ್ಲ ಸೌಕರ್ಯಗಳನ್ನ ಕೊಡಬೇಕು. ಈ ರೀತಿ ಮಾತಾಡೋಣ. ಆದಿತ್ಯ, ನನಗೊಂದು ಬ್ರೇಕ್ನ ಸಮಯ ಉಳಿದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.